ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿರುವಂತಹ ಈ ದಾಳಿಯ ಪರಿಣಾಮವಾಗಿ ಈಗ ವಿಮಾನಗಳ ಹಾರಾಟದಲ್ಲಿ ತೀವ್ರ ವ್ಯತ್ಯಯವನ್ನ ನೋಡಬಹುದಾಗಿದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಒಟ್ಟು 34 ವಿಮಾನಗಳು ಬಂದ್ ಆಗಿವೆ. ಅವು ಅಬುಧಾಬಿ, ರಿಯಾದ್, ಜೆಡ್ಜಾ ಮತ್ತು ದಮ್ಮಮ್ಮ, ದುಬೈ, ದೋಹಾ ಈ ಕಡೆಗಳಲ್ಲಿ ಹಾರಾಟವನ್ನ ನಡೆಸಬೇಕಾಗಿತ್ತು. ಅಲ್ಲಿಗಾಗಲೇ ಏರ್ಬೇಸ್ಗಳನ್ನ ಕ್ಲೋಸ್ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಇಲ್ಲಿಂದ ಹಾರಾಟ ಇರೋಲ್ಲ, ಹಾಗಾಗಿ ಕ್ಯಾನ್ಸಲೇಷನ್ ಆಗಿದೆ. ಒಟ್ಟು ಬೆಂಗಳೂರಿಗೆ ಆಗಮಿಸಬೇಕಿದ್ದ 18 ವಿಮಾನಗಳು ಕೂಡ ಈ ಸಂದರ್ಭದಲ್ಲಿ ರದ್ದಾಗಿದೆ. ಬೆಂಗಳೂರಿನಿಂದ ಹೊರಡಬೇಕಿದ್ದ 16 ವಿಮಾನಗಳನ್ನು ಕೂಡ ಈಗಾಗಲೇ ತಡೆದಿದ್ದಾರೆ. ವಿಮಾನಗಳ ಹಾರಾಟ ಆ ಕಡೆಗೂ ಇಲ್ಲ, ಆ ಕಡೆಯಿಂದ ಈ ಸೈಡ್ಗೂ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಹೋಗಬೇಕು ಅಂತ ಅಂದ್ಕೊಂಡವರಿಗೆ ಸಮಸ್ಯೆ, ಅವ್ರು ಸ್ವಲ್ಪ ಹೋಲ್ಡ್ ಮಾಡಬೇಕು. ಆದರೆ ಅಲ್ಲಿಂದ ಬರಬೇಕು ಅಂತ ಬಯಸ್ತಿರೋರಿಗೆ ಬೇರೆ ಏನು ಆಪ್ಷನ್ನೇ ಇಲ್ಲ. ಆ ಆಪ್ಷನ್ ಓಪನ್ ಆಗೋವರೆಗೂ ಕೂಡ ಅವರು ವೆಯ್ಟ್ ಮಾಡಬೇಕು. ಅದು ಎಷ್ಟು ದಿನ ತಗೊಳುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸಂಘರ್ಷದ ದಿನ ಯಾವತ್ತು ಅಂತ್ಯ ಕಾಣುತ್ತೋ, ಯಾವತ್ತು ನಮ್ಮ ನೆಲೆಗಳಿಗೆ ವಾಪಸ್ ಹೋಗ್ತೀವೋ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಅನಿರೀಕ್ಷಿತವಾಗಿ ಸಿಕ್ಕಾಕೊಂಡಿರುವಂತಹ ಮಂದಿ ಪರದಾಡ್ತಾ ಇದ್ದಾರೆ. ಇದರ ನಡುವೆ ವಿಮಾನಗಳ ಹಾರಾಟ ರದ್ದಾಗಿರೋದರ ಹಿನ್ನೆಲೆಯಲ್ಲಿ ಸಹಜವಾಗಿ ಇನ್ನಷ್ಟು ಆತಂಕ ಹೆಚ್ಚಾಗ್ತಿದೆ.